ಸದಾಗಮೈಕ ವಿಜ್ಞೇಯಂ ಸಮತೀತಕ್ಷರಾಕ್ಷರಂ ನಾರಾಯಣಂ ಸದಾ ವಂದೇ ನಿರ್ದೋಷಾಶೇಷ ಸದ್ಗುಣಂ ವಿಶೇಷಣಾನಿ ಯಾನಿಯಃ ಕಥಿತಾನಿ ಸದುಕ್ತಿಭಿಃ ಸಾಧಯಿಷ್ಯಾಮಿ ತಾನ್ಯೇವ ಕ್ರಮಾತ್ ಸಜ್ಜನ ಸಂವಿದೇ. ಭೇದವು ಧರ್ಮಸ್ವರೂಪ ಅನ್ನುವ ವಿಚಾರವನ್ನು ನಾವು ನೋಡಿದೆವು. ಇದನ್ನು ಒಂದು ರೀತಿ ಪದ್ಮನಾಭ ತೀರ್ಥರ ಭಾಗವನ್ನು, ಪದ್ಮನಾಭ ತೀರ್ಥರ ಟೀಕೆಯನ್ನು ನಾವು ನೋಡಿದ್ವಿ. ಆದರೂ ಇನ್ನೊಮ್ಮೆ ಸಮರಿ ಹೇಳ್ತೇನೆ, ಮೂಲವನ್ನು ಮಾತ್ರ ಓದಿ. ಯದಿನ ಸ್ವರೂಪಂ ಭೇದ ತದಾ ಪದಾರ್ಥೇ ದೃಷ್ಟೇ ಪ್ರಾಯಃ ಸರ್ವತೋ ವೈಲಕ್ಷಣ್ಯಂ ತಸ್ಯ ನ ಜ್ಞಾಯೇತ. ಭೇದವು ಪದಾರ್ಥವೇ ಆಗದಿದ್ದರೆ ಪದಾರ್ಥವನ್ನು ಕಂಡಾಗ ಈ ಪದಾರ್ಥ ಎಲ್ಲಕ್ಕಿಂತ ಬೇರೆ ಎನ್ನುವ ಅರಿವು ಇರಬಾರದಿತ್ತು. ಅಜ್ಞಾತೇತ ವೈಲಕ್ಷಣ್ಯೇ ಆತ್ಮನಿ ಘಟ ಇತ್ಯಪಿ ಸಂಶಯಾದಿ ಸ್ಯಾತ್. ಬೇರೆ ಅನ್ನುವುದರ ಅರಿವೇ ಬರದಿದ್ದರೆ ನಾನೋ ಬೇರೆಯೋ ಅನ್ನುವ ಸಂಶಯ ಬರಬೇಕಾಗಿತ್ತು. ನಹಿ ತಥಾ ಕಶ್ಚಿತ್ ಸಂಶಯಂ ಕರೋತಿ. ಹಾಗೆ ಯಾರೂ ಸಂಶಯವನ್ನು ತಾಳುವುದಿಲ್ಲವಷ್ಟೇ. ಜ್ಞಾತ್ವೈವ ಪ್ರಾಯಶಃ ಸರ್ವ ವೈಲಕ್ಷಣ್ಯಂ ಕಸ್ಮಿನ್ಶ್ಚಿದೇವ ಸದೃಚೆ ಸಂಶಯಂ ಕರೋತಿ. ತಿಳಿದೆ ಎಲ್ಲಕ್ಕಿಂತ ಬೇರೆ ಎನ್ನುವುದನ್ನು ಸದೃಶವಾಗಿರುವ, ಹೋಲಿಕೆ ಇರುವ ವಸ್ತುಗಳಲ್ಲಿ ಮಾತ್ರ ಸಂಶಯವನ್ನು ತಾಳುತ್ತಾನೆ. ಹೀಗೆ ಅನುವಾದ ಮಾಡಿದ್ರೆ ಚೆನ್ನಾಗಿರುತ್ತಲ್ಲ. ನಹಿ ಆತ್ಮನಿ ಅಹಂ ದೇವದತ್ತೋ ನವೇತಿ ಕಸ್ಯಚಿತ್ ಸಂಶಯೋ ಭವತಿ. ಯಾರಿಗೋ ಒಬ್ಬನಿಗೆ ತನ್ನಲ್ಲಿ ನಾನು ಅಲ್ವೋ ಹೌದೋ ಅಂತನ್ನುವ ಸಂಶಯ ಬರೋದಿಲ್ಲ ಅಲ್ಲವೇ? ಆದ್ದರಿಂದ ಒಂದು ಮಡಿಕೆಯನ್ನು ನೋಡಿದೊಡನೆ ಅಥವಾ ಒಂದು ವಸ್ತುವನ್ನು ನೋಡಿದೊಡನೆ ಎಲ್ಲಕ್ಕಿಂತ ವಿಲಕ್ಷಣ ಎನ್ನುವ ಅರಿವು ಬಂದೇ ಬರುತ್ತದೆ. ಆದ್ದರಿಂದ ಭೇದ ಎನ್ನುವ ಅರಿವು ಮೂಡಲು, ಭೇದದ ಅರಿವು ಮೂಡಲು ಇನ್ನೊಂದರ ಅವಶ್ಯಕತೆ ಇಲ್ಲ. ವಸ್ತುವನ್ನು ನೋಡಿದರೆ ಸಾಕು. ಅಂದರೆ ತಾತ್ಪರ್ಯ ಭೇದದ ಅರಿವು ಸಹಜ. ಅಭೇದವನ್ನು ನೀವು ಪ್ರೂವ್ ಮಾಡಬೇಕು ಅಂತಂದರೆ ಮಾತಿನ ಜಾಣ್ಮೆಯನ್ನು ಬಳಸಬೇಕಾಗತ್ತೆ. ಹೀಗೆ ಅನುವಾದ ಮಾಡಿದ್ರೆ ಕುಣಿದಾಡ್ಬಿಟ್ಟಿರೋರು ಬಹಳ ಹಿಂದೆ ಅಲ್ವಾ? ಎಷ್ಟು ಚೆನ್ನಾಗಿದೆ ಇದು ಆಚಾರ್ಯರ ಮಾತು ಅಂತ. ಅಜ್ಞಾತೆ ಚ ಘಟಸ್ಯ ಸರ್ವತೋ ವೈಲಕ್ಷಣ್ಯೇ ಆತ್ಮನೋಪಿ ಸರ್ವಾಂತರ್ಭೂತತ್ವಾತ್ ಆತ್ಮವೈಲಕ್ಷಣ್ಯಸ್ಯ ಚ ಅಜ್ಞಾತತ್ವಾತ್ ಆತ್ಮನ್ಯಪಿ ಅಹಂ ಘಟೋ ವಾ ನ ವಾ ಇತಿ ಸಂಶಯ ಸ್ಯಾತ್. ತತ್ವಮಂಜರಿ. ಯಾವುದೇ ಪದಾರ್ಥ ಎಲ್ಲಕ್ಕಿಂತ ಭಿನ್ನ ಎನ್ನುವ ಅರಿವು ಮೂಡದಿದ್ದರೆ ಎಲ್ಲದರೊಳಗಡೆ ತಾನೂ ಸೇರಿರುವುದರಿಂದ ತನ್ನಲ್ಲಿಯೂ ಸಂಶಯ ಬರಬೇಕಾಗತ್ತೆ. ಇದು ನಾರಾಯಣ ಪಂಡಿತಾಚಾರ್ಯರ ಒಂದು ಟೀಕೆ. ಸ್ವರೂಪ ದರ್ಶನ ಏವ ಸರ್ವತೋ ವೈಲಕ್ಷಣ್ಯಂ ಗೃಹ್ಯತೆ ಚೇತ್ ಸ್ಥಾಣುಸ್ವರೂಪಂ ದೃಷ್ಟವತಃ ಕಥಂ ಸ್ಥಾಣುರ್ವಾ ಪುರುಷೋ ವಾ ಇತಿ ಸಂಶಯ ಸ್ಯಾತ್. ಹಾಗಾದರೆ ಸಂಶಯ ಬರೋದೇ ಇಲ್ವೇ? ಬರುತ್ತೆ. ಸಂಶಯಕ್ಕೆ ಕಾರಣ ಯಾವುದು ಗೊತ್ತಾ? ಸಿಮಿಲಾರಿಟಿ. ಎಲ್ಲಿ ಸಿಮಿಲಾರಿಟಿ ಇಲ್ಲವೋ ಅಲ್ಲಿ ಸಂಶಯ ಬರಲ್ಲ. ನಮ್ಮ ಗುರುಗಳದ್ದು ಒಂದು ಪುಸ್ತಕ ಸಣ್ಣ ಹೊತ್ತಗೆ ಇತ್ತು. ನಮ್ಮ ಹರಿದಾಸರತ್ನಂ ಗೋಪಾಲದಾಸರ ಪುಣ್ಯತಿಥಿಯ ಸಂದರ್ಭದಲ್ಲಿಯೋ ಅಥವಾ 1 ವರ್ಷ ಆಯಿತು ಅನ್ನುವ ಸಂದರ್ಭದಲ್ಲಿಯೋ ಒಂದು ಸಣ್ಣ ಹೊತ್ತಗೆ, 1 2 ಅಲ್ಲ, 2 1 ಅಲ್ಲ ಅನ್ನುವ ಒಂದು ಪುಸ್ತಕ. ಅದು ಸಮಗ್ರ ಬರಹಗಳಲ್ಲಿಯೂ ಇದೆ. ಅಲ್ಲ, ಅದು
ಭೇದ ಮತ್ತು ಅಭೇದದ ಬಗೆಗಿನ ನುಡಿ. ನೀವು ಅದನ್ನು ಓದಬೇಕು. ಅದು ಹೀಗೆ ಇದೆ, ಬಹಳ ಸೊಗಸಾಗಿದೆ. ನ್ಯಾಯಾಮೃತಾದಿಗಳನ್ನು ಓದಿ ಕರಗತ ಮಾಡಿಕೊಂಡವರಿಗೂ ಆ ಕ್ಲಾರಿಟಿ ಇಲ್ಲ ಅಂತ ಅನ್ನಿಸ್ಬಿಡುತ್ತೆ. ಅಷ್ಟು ಚಂದ ಇದೆ. ಇಷ್ಟು ಸುಂದರವಾದ ಭಾಷೆಯಲ್ಲಿ ಕಾವ್ಯಾತ್ಮಕವಾಗಿ ಭೇದವು ಧರ್ಮಸ್ವರೂಪ, ಭೇದವಿದೆ ಅನ್ನೋದನ್ನು ಹೇಳಬಹುದೇ ಅಂತ ಅಲ್ಲಿ ಇದು ಬರುತ್ತೆ. ವಿಷ್ಣು ತತ್ವ ನಿರ್ಣಯದ ಅನೇಕ ಅಂಶಗಳನ್ನು ಅಲ್ಲಿ ಕನ್ನಡದಲ್ಲಿ ನಿರೂಪಣೆ ಮಾಡಿದ್ದಾರೆ. ವಿಷ್ಣು ತತ್ವ ನಿರ್ಣಯಕ್ಕೆ 2 ಕ್ಲಾಸಿಕ್ ಅನುವಾದಗಳು, ಅದು ಭಾವಾನುವಾದ, ಅದು ಈ ಭಾಗದ ಮಾತ್ರ, ಮತ್ತು ಇನ್ನೊಂದು ನಮ್ಮ ಸ್ವಾಮಿಗಳ ಅನುವಾದ, ವಿಷ್ಣು ತತ್ವ ನಿರ್ಣಯ ಸಾರ ಅಂತ. ಬಹಳ ಸೊಗಸಾಗಿದೆ. ಅದರಿಂದಾಗಿ ಸಂಶಯ ಎಲ್ಲಿ ಬರುತ್ತೆ? ಸಿಮಿಲಾರಿಟಿ ಇದ್ದರೆ ಬರುತ್ತೆ, ಅದು ಕೆಲವೊಮ್ಮೆ ಮಾತ್ರ. ಎಲ್ಲ ಸರ್ತಿ ಸಿಮಿಲಾರಿಟಿ ಇದ್ದಾಕ್ಷಣ ಏನು ಬರೋಲ್ಲ. ಅವಳಿ ಮಕ್ಕಳನ್ನು ನೋಡಿದಾಗ ನಮಗೆ ಸಂದೇಹ ಬರುತ್ತೆ, ಇದು ಹೌದಾ ಅಲ್ವಾ ಅಂತ, ಇದು ಇವರ ಅವರ ಅಂತ ಕನ್ಫ್ಯೂಸ್ ಆಗುತ್ತೆ ಆರಂಭದಲ್ಲಿ. ಆದರೆ ತಂದೆ ತಾಯಿಗಳಿಗೆ ಆಗೋದಿಲ್ಲ. ಯಾಕೆ ಅಂತಂದರೆ ಅವ್ರಿಗೆ ಅದು ಸಿಮಿಲರ್ ಅಲ್ಲ. ಸಿಮಿಲಾರಿಟಿ ಇದ್ದರೂ ಅವರಿಗೆ ಅವರ ಸೂಕ್ಷ್ಮ ಕಣ್ಣು ಭೇದವನ್ನು ಗುರುತಿಸಿರುತ್ತೆ. ಅದರಿಂದ ಭೇದವು ಧರ್ಮಸ್ವರೂಪ ಅನ್ನುವುದನ್ನು ಬಹಳ ಚಂದ ಮಾಡಿ ನಿರೂಪಣೆ ಮಾಡ್ತಾರೆ. ನಚ ಯುಗಪತ್ ಜ್ಞಾನ ಅನುತ್ಪತ್ತಿ ಇತಿ ದೋಷಃ. ಹಾಗಾದರೆ ಒಂದು ವಸ್ತುವನ್ನು ನೋಡಿದ ಕೂಡಲೇ ಅನಂತ ಪದಾರ್ಥದ ಜ್ಞಾನ ಬರಬೇಕಾಗತ್ತೆ. ಭೇದವು ಧರ್ಮಸ್ವರೂಪ. ಯಾಕೆ? ನೋಡಿದ ಕೂಡಲೇ ಎಲ್ಲ ವಸ್ತುಗಳಿಗಿಂತ ಭೇದ ಅಂತ ಜ್ಞಾನ ಬಂದ್ಬಿಡತ್ತೆ. ಅಂದರೆ ಎಲ್ಲ ಪದಾರ್ಥಗಳಿಗಿಂತ ಭಿನ್ನ ಅನ್ಬೇಕಾರೆ ಎಲ್ಲ ಪದಾರ್ಥಗಳ ಜ್ಞಾನ ಬರಬೇಕಲ್ಲ. ಎಲ್ಲ ಪದಾರ್ಥಗಳ ಜ್ಞಾನ ಇದೆಯಾ ನನಗೆ? ಮಡಿಕೆಯನ್ನು ನೋಡಿದೆ, ಇದು ಮಡಿಕೆ ಅಂತಂದೆ ಅಷ್ಟೇ. ಜಗತ್ತಿನ ಎಲ್ಲ ಪದಾರ್ಥಗಳಿಗಿಂತ ವಿಲಕ್ಷಣ ಅಂತ ಜ್ಞಾನ ಬಂದುಬಿಟ್ರೆ ಸರ್ವಜ್ಞ ಆಗೋದೇ ನಂಬರ್ 1. ನಂಬರ್ 2, ಹಾಗೆ ಅನುಭವ ಬರ್ತಾ ಇಲ್ಲ. ಒಂದು ಮಡಿಕೆಯನ್ನು ನೋಡಿದ ಕೂಡಲೇ ಅವನು ಸರ್ವಜ್ಞನಾದ. ಯಾಕೆ? ಜಗತ್ತಿನ ಅನಂತ ಪದಾರ್ಥಗಳಿಗಿಂತ ಇದು ವಿಲಕ್ಷಣ ಅಂತ ಜ್ಞಾನ ಬರಬೇಕಾದ್ರೆ ಜಗತ್ತಿನ ಅನಂತ ಪದಾರ್ಥಗಳ ಬಗ್ಗೆ ಗೊತ್ತಿರಬೇಕಾಗತ್ತೆ. ಈ ತರಹ ಪ್ರಶ್ನೆ ಮೂಡುತ್ತೆ. ಏನು ಮಾಡೋದಪ್ಪ? ಯುಗಪತ್ ಜ್ಞಾನ ಅನುತ್ಪತ್ತಿ. ಯುಗಪತ್ ಒಟ್ಟಿಗೆ ಜ್ಞಾನ ಅರಿವು ಹುಟ್ಟುವುದಿಲ್ಲ ಎನ್ನುವ ದೋಷವಿಲ್ಲ. ಯಥಾ ಯುಗಪದೇವ ದೀಪಸಹಸ್ರದ ರಚನೆ ತೇ ಸಾಮಾನ್ಯತಃ ಸರ್ವೇ ಜ್ಞಾಯಂತ ಏವ ತಥಾ ಸ್ಯಾತ್. ಜ್ಞಾನದಲ್ಲಿ 2 ತರಹದ ಜ್ಞಾನ, ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಅಂತ. ಸಾಮಾನ್ಯ ಜ್ಞಾನ ಇದ್ದರೆ ಯಾರು ಸರ್ವಜ್ಞ ಅಂತ ಅನ್ನಲ್ಲ. ಯಾಕೆ ಅಂದರೆ ಎಲ್ಲ ಅನ್ನುವ ಸಮುಗ್ಧವಾದ ಅರಿವು ಎಲ್ಲರಿಗೂ ಇರುತ್ತೆ. ಹಾಗಾದರೆ ಎಲ್ಲರೂ ಸರ್ವಜ್ಞರೇ? ಇವನು ಮಾತ್ರ ಸರ್ವಜ್ಞ. ಯಾಕೆ? ಸರ್ವವಿಷಯಕವಾದ, ಸರ್ವವಸ್ತು ವಿಷಯಕವಾದ ವಿಶೇಷ ಜ್ಞಾನ, ಸರ್ವವಸ್ತು ವಿಷಯಕವಾದ ವಿಶೇಷ ಜ್ಞಾನ ಇದ್ದವನು ಸರ್ವಜ್ಞ ಆಗ್ತಾನೆ. ಸಾಮಾನ್ಯವಾಗಿ ಎಲ್ಲ ಅಂತ ಜ್ಞಾನ ಬಂದವನು ಸರ್ವಜ್ಞನಲ್ಲ. ಹಾಗೆ ಆ ಸಮುಗ್ಧ ಜ್ಞಾನ ಇಟ್ಕೊಳ್ಳಿ. ಯಥಾ ಯುಗಪದೇವ ದೀಪಸಹಸ್ರ ದರ್ಶನೆ, ಸಾವಿರಾರು ದೀಪಗಳನ್ನು ನೋಡಿದಾಗ ಸಾಮಾನ್ಯತಃ ಸರ್ವೇ ಜ್ಞಾಯಂತ ಏವ, ಬಹಳ ದೀಪಗಳಿದೆ ಅಂತ ವಿಶೀಕರಿಸ್ತಾನೆ. ಎಷ್ಟು ದೀಪ ಇದೆ ಅಂದರೆ ಅದು ವಿಶೇಷ, ಅದಕ್ಕೆ ಗೊತ್ತಿಲ್ಲ, ಅದು ಇವನಿಗೆ ಗೊತ್ತಾಗಬೇಕು. ಯಾರೋ ಹಾಕಿದವನಿಗೆ, ಅವನಿಗೂ ಹಾಕಿದವನಿಗೂ ಗೊತ್ತಿರುತ್ತೋ ಏನೋ ಗೊತ್ತಿರಲ್ವೋ ಇಷ್ಟು ದೀಪಗಳಿದೆ ಅಂತ. ಹಾಗೆ ಇದು ಕೂಡ ಸಾಮಾನ್ಯತಃ ಎಲ್ಲಕ್ಕಿಂತ ಭಿನ್ನ ಅಂತ ಜ್ಞಾನ ಬಂದಿದೆ ಅಷ್ಟೇ. ಅದರಿಂದಾಗಿ ನೀವು ಈ ಪ್ರಶ್ನೆಗೆ ಅವಕಾಶ ಇಲ್ಲ. ಒಂದು ಮಡಿಕೆಯನ್ನು ನೋಡಿದ ಕೂಡಲೇ ಜಗತ್ತಿನ ಉಳಿದ ಎಲ್ಲ ಪದಾರ್ಥಗಳ ಅರಿವು ಬರುತ್ತೆ ಅಂತ ಹೇಳಬೇಡಿ. ಸಾಮಾನ್ಯತಃ ಜ್ಞಾನ ಬರುತ್ತೆ. ಏಕಸ್ಮಿನ್ನೇವ ವಸ್ತುನಿ ವಿಶೇಷ ತೈರಪ್ಯಂಗೀಕೃತ
ಈಗ ನಮಗೆ ಭಾರಿ ಪ್ರಶ್ನೆ ಮಾಡ್ತಾ ಇದ್ದೀರಲ್ಲ, ನಿಮಗೊಂದು ಪ್ರಶ್ನೆ ಮಾಡ್ತೀವಿ ನಾವು. ನೀವು ಅಭೇದವನ್ನೇ ಉಸಿರಾಡುವವರು ಅಲ್ವೇ? ಅಭೇದವೇ ನನ್ನುಸಿರು. ಹೌದು. ನೇತಿ ನೇತಿ ಇತ್ಯತ್ರ ಸರ್ವ ಪದಾರ್ಥ ವೈಲಕ್ಷಣ್ಯ ಅಂಗೀಕಾರಾತ್. ಬ್ರಹ್ಮನನ್ನು ಹೇಗೆ ತಿಳಿಬೇಕು? ನೇತಿ ನೇತಿ ಇತ್ಯುಪಾಸೀತ ಅನ್ಬೇಕು. ಅದಲ್ಲ ಅದಲ್ಲ ಅನ್ಬೇಕು. ಅದಲ್ಲ ಅದಲ್ಲ ಅನ್ಬೇಕಾದ್ರೆ ಅಲ್ಲವಾಗಿದ್ದು ಇರಬೇಕಲ್ಲ, ಇಲ್ಲವೇ ಇಲ್ಲ. ಹೆಂಗೋ ಹೇಳ್ತೀರಾ ನೀವು? ವಿಶೇಷವನ್ನ ನೀವು ಒಪ್ಪಬೇಕಾಯ್ತು. ಅಭೇದೇಪಿ ಭೇದ ಕಾರ್ಯಕಾರಿ, ಅಲ್ಲಿಗೆ ಬನ್ನಿ. ಅಭೇದವಿದ್ದರೂ ಭೇದದ ಕೆಲಸ ಆಗತ್ತೆ ಅಂತ ಹೇಳಬೇಕು ನೀವು. ಭೇದದ ಕೆಲಸ ಯಾವುದು? ಎಣಿಕೆ. ದೇವರು ಒಬ್ಬನೇ ಆಗಿದ್ದರೂ ಎಣಿಕೆ, ಅವನು 5 ರೂಪ ಇದೆ, 10 ರೂಪ ಇದೆ, ಈ ಒಂದು ಶಕ್ತಿಯನ್ನು ವಿಶೇಷ ಅಂತ ಕರೆಯೋದಲ್ವೇ ನಾವು? ನೀವು ಒಪ್ಪಿದಿರಾ ಅಂತ ಬನ್ನಿ ಅಲ್ಲಿಗೆ. ಆಮೇಲೆ ಎರಡನೆಯದ್ದು ನೇತಿ ನೇತಿ, ಇಲ್ಲ ಅಲ್ಲ ಅಂತ ಯಾವುದಲ್ಲ, ಯಾವುದಲ್ಲವೋ ಯಾವುದರಿಂದ ನೀವು ಇದಲ್ಲ ಅಂತ ಹೇಳಬೇಕು. ಆ ವಸ್ತುವೇ ಇಲ್ಲ, ಅದು ಬ್ರಹ್ಮಾತ್ಮಕವೇ ಆಗಿದೆ. ನೇತಿ ನೇತಿ ಅಂತ ಹೇಗಪ್ಪ ತಗೊಳ್ತೀರಾ? ಇವೆಲ್ಲ ಸಮಸ್ಯೆ. ಅದರಿಂದ ನೀವು ನಮ್ಮಂತೆಯೇ ಒಪ್ಪಿದ್ದೀರ. ಸಾಮಾನ್ಯತಃ ಎಲ್ಲ ಭೇದ, ಇದಲ್ಲ ಅದಲ್ಲ, ವಿಶೇಷತಃ ಎಲ್ಲ ಅವನೇ ಅಂತ ಹೇಳಬೇಕು. ನೀವು ನಮ್ಮ ಥರನೇ ಹೇಳಬೇಕು. ನಾವು ವಿಶೇಷ ಒಪ್ಪಿದ್ದೇವೆ, ನೀವು ಒಪ್ಪಿಲ್ಲ. ಅದರಿಂದಾಗಿ ನೀವು ಭೇದವನ್ನು ಈ ರೀತಿ ಹೇಳಲಿಕ್ಕೆ ಸಾಧ್ಯವಿಲ್ಲ. ನಚ ಘಟಾದ್ವೈಲಕ್ಷಣ್ಯಮೇವ ಪಟಾದ್ವೈಲಕ್ಷಣ್ಯಂ ಅನುಭವ ವಿರೋಧಾತ್ ತಸ್ಮಾತ್ ಭೇದದ ರಚನಂ ಯುಕ್ತಮೇವ. ಇಲ್ಲಿ ಬಿಡಿ, ಘಟಕ್ಕಿಂತ ಇದು ವಿಲಕ್ಷಣ ಅನ್ನೋದೇ ಪಟಕ್ಕಿಂತ ವಿಲಕ್ಷಣ ಅಲ್ಲ. ಅಂದರೆ ಮಡಿಕೆಗಿಂತ, ಘಟ ಅಂದರೆ ಮಡಿಕೆ, ಪಟ ಅಂದರೆ ಬಟ್ಟೆ. ಮಡಿಕೆಗಿಂತ ಬಟ್ಟೆ ಬೇರೆ, ಬೇರೆ ಅನ್ನೋದೇ ಇನ್ನೊಂದು ಬೇರೆ ಆಗಲ್ಲ. ಇಲ್ಲಿ ಇರುವ ಭೇದವೇ ಇನ್ನೊಂದು ಭೇದ ಅಲ್ಲ. ಈ 2 ವಸ್ತುಗಳಿದೆ, ಘಟ ಮತ್ತು ಪಟ ವೈಲಕ್ಷಣ್ಯ. ಇನ್ನೊಂದು ವಸ್ತು ಇದೆ, 2 ಪೆನ್ನು, 2 ಪೇಪರು. ಈ ವೈಲಕ್ಷಣ್ಯ, ಈ ಡಿಫ್ರೆನ್ಸ್ ಆಗಲ್ಲ. ಅದರಿಂದಾಗಿ ಏನು ಕನ್ಕ್ಲೂಷನ್ಗೆ ಬರಬೇಕು? ಅದೇ ಡಿಫ್ರೆನ್ಸ್, ಯಾವುದು ಆ ವಸ್ತುವೇ ಡಿಫ್ರೆನ್ಸ್ ಅಂತನ್ನುವ ಮಟ್ಟಕ್ಕೆ ಬರಬೇಕು. ಇದನ್ನು ನೀವು ಒಪ್ಕೊಂಡಿದ್ದೀರಾ, ನಾವು ಒಪ್ಕೊಂಡಿದ್ದೀವಿ, ಜಗತ್ತಿನ ಎಲ್ಲರೂ ಒಪ್ಕೊಂಡಿದ್ದೀವಿ ಅಂತ ಅವ್ರಿಗೆ ಗೊತ್ತಿಲ್ಲ, ನಮ್ಗೆ ಗೊತ್ತಿದೆ, ಅಷ್ಟೇ ವ್ಯತ್ಯಾಸ. ಭೇದಗಳಲ್ಲೂ ಭೇದ ಇದೆ ಅಂತ. ಭೇದಗಳಲ್ಲಿಯೂ ಭೇದ ಇದೆ. ಯಾಕೆ ಅಂದರೆ ಭೇದವೇ ವಸ್ತು. ಆದ್ದರಿಂದ ಎಲ್ಲರೂ ಇದನ್ನು ಒಪ್ಕೊಂಡ್ಬಿಟ್ಟಿದ್ದಾರೆ. ಆದರೆ ನೋಡಿದ ತಕ್ಷಣ ವರ್ಕ್ ಆಗೋಗುತ್ತೆ. ಅಲ್ಲ, ರಮೇಶ್ ಅವ್ರು ಏನು ಕೇಳ್ತಾ ಇದ್ದಾರೆ, ಎಲ್ಲ ಒಪ್ಕೊಳ್ತೀವಿ, ಆ ಹೆಸರಲ್ಲಿ ಮಾತ್ರ ವಿಪ್ರತಿಪತ್ತಿ. ನೀವು ಆ ಹೆಸರನ್ನ ಭೇದ ಅಂತ ಇದ್ದೀರಾ, ಅಥವಾ ವಿಶೇಷ ಮತ್ತು ಆ ಭೇದ 2 ಒಂದೇ, ಆ ತರಹ ಹಾಗೆ ಹೇಳಲಿಕ್ಕೆ ಬರಲ್ಲ. ಯಾಕೆ ಗೊತ್ತಾ? ವಿಶೇಷ ಅಂದ್ರೇನು? ವಿಶಿಷ್ಯತೆ ಅನೇನ, ವಿಭಿನ್ನವಾಗಿ ತಿಳಿಯಲ್ಪಡ್ತದೆ ಅಂತಲೇ ವಿಶೇಷ. ಅದನ್ನು ಏನು ಮಾಡಲಿಕ್ಕಾಗಲ್ಲ. ಈಗ ವಿಶೇಷಣ ಅಂದ್ರೆ ಏನು? ಈಗ ಅವನು ಹೇಳ್ತೇವೆ, ಅದೋ ಪೇಟ ತೊಟ್ಟವನು ಎಲ್ಲರಿಗಿಂತ, ಆ ಪೇಟ ತೊಟ್ಟವನ ಹೆಸರು ರಾಮಪ್ಪ. ಆ ಪೇಟ ತೊಡುವಿಕೆ ಅಂತ ಅನ್ನೋದೇನಿದೆ ಅದು ವಿಶೇಷಣ. ಅಂದರೆ ಬೇರೆ ಪೇಟ ತೊಡದ ಬೇರೆಯವರಿಂದ ವಿಶೇಷ ಭೇದವನ್ನು ನಯತಿ ತಂದುಕೊಡುತ್ತೆ. ವಿಶೇಷಣ ಅಂತ.
ಇದನ್ನು ನೀವು ಬೇರೆ ರೀತಿ ಯಾವ ಶಬ್ದದಿಂದ ಹೇಳಿದ್ರೇನು? ಇಲ್ಲ ನಾವು ಯಾವುದನ್ನ ಭೇದ ಅಂತೀವೋ ನೀವೇ ಅದನ್ನು ವಿಶೇಷ ಅಂತೀರಾ ಅಂತ ಹೇಳಲಿಕ್ಕಾಗಲ್ಲ. ಆ ತರಹ ಸಿಮಿಲರ್ ಆಗಿದ್ದಕ್ಕೆ ಹೇಳಿದ್ದಾರೆ. ಇವಾಗ ವ್ಯಾಸತೀರ್ಥರು ತರ್ಕತಾಂಡವದಲ್ಲಿ ತಾರ್ಕಿಕೈ ಅಭ್ಯುಪಗತಂ ತಾರ್ಕಿಕೈ ಅಭ್ಯುಪಗತಃ ಅನುವ್ಯವಸಾಯ ಏವ ಅಸ್ಮಾಕಂ ಸಾಕ್ಷಿ ಅಂತಾರೆ. ತಾರ್ಕಿಕರು ಒಪ್ಪಿದ ಅನುವ್ಯವಸಾಯವೇ ನಮ್ಮ ಸಾಕ್ಷಿ ಅಂತ. ಅನುವ್ಯವಸಾಯ ಅಂದ್ರೆ ಏನು ಗೊತ್ತಾ? ಜ್ಞಾನದ ಜ್ಞಾನ. ನನಗೆ ಜ್ಞಾನವಿದೆ ಅಂತನ್ನುವ ಜ್ಞಾನ ಅದು ಅನುವ್ಯವಸಾಯ ಅಂತ ತಾರ್ಕಿಕರ ಪರಿಭಾಷೆ. ಅದು ತಾರ್ಕಿಕರ ಪರಿಭಾಷೆ. ಸಾಕ್ಷಿ ಅಂದ್ರೆ ಏನು? ಅದು ಜ್ಞಾನ ಹುಟ್ಟೋದೇ ಅದರಿಂದ, ಜ್ಞಾನ ಬರೋದು ಅದಕ್ಕೆ ಮಾತ್ರ. ಅದೇ ಸಾಕ್ಷಿ ಅಂತ ನಾವು ಹೇಳೋದು. ಸಿಮಿಲರ್ ಇದೆ, ಪೂರ್ತಿ ಒಪ್ಪಲಿಕ್ಕಾಗಲ್ಲ. ಆದರೆ ಅವ್ರಿಗೆ ಒಪ್ಪಿಸ್ಲಿಕ್ಕೆ ಅಪ್ಪ ನೀವು ಅದನ್ನೇನು ಒಪ್ತೀರಾ ಅದನ್ನೇ ನಾವು ಸಾಕ್ಷಿ ಅನ್ನೋದು ಅಂತ. ತಾರ್ಕಿಕಾಣ ಅನುಮತಃ ವ್ಯವಸಾಯ ಏವ ಅಸ್ಮಾಕಂ ಸಾಕ್ಷಿ ಅಂತ ವ್ಯಾಸತೀರ್ಥರು ಹೇಳ್ತಾರೆ. ಅದರದ್ದೊಂದು ಮಿತಿ. ಅದರಿಂದ ಏಕಸ್ಮಿನ್ನೇವ ವಸ್ತುನಿ ಎಲ್ಲರೂ ಒಪ್ಕೊಂಡಿದ್ದಾರೆ. ನಮಗೆ ಅದು ಕ್ಲಾರಿಟಿ ಇದೆ, ನಿಮ್ಗೆ ಅದ್ರ ಕ್ಲಾರಿಟಿ ಇಲ್ಲ ಅಷ್ಟೆ. ಇಷ್ಟರೊಂದಿಗೆ ನಾವು ತತ್ವಮಂಜರಿಗೆ ಹೋಗೋಣ. ನ್ಯಾಯರತ್ನಾವಳಿ. ಪ್ರತಿಯೋಗಿ ಭೂತಾನಾಂ ಸರ್ವಪದಾರ್ಥಾನಾಂ ಧರ್ಮೀಭೂತಸ್ಯ ಘಟಸ್ಯ ತದ್ಭೇದಸ್ಯ ಚ ಯುಗಪತ್ ಪ್ರತೀತಿ ದೀಪಸಹಸ್ರ ಪ್ರತೀತಿವದ್ಯುಜ್ಯತ ಇತ್ಯತಃ ನಚೇತ್ಯಾದಿನ. ಪ್ರತಿಯೊಂದು ವಸ್ತು ಒಂದು ವಸ್ತುವಿನ ಹಿನ್ನೆಲೆಯಲ್ಲಿ ಯಾವ ರೀತಿ ತೋರುತ್ತೆ? ನಾವು ತಿಳ್ಕೊಳ್ತಾ ಇರೋದು ಎದುರುಗಡೆ ಇರೋ ವಸ್ತುವನ್ನು. ಮೇಜು, ಕುರ್ಚಿ ಅನಂತ ಪದಾರ್ಥಗಳಿಗಿಂತ ವಿಲಕ್ಷಣ. ಈ ವಸ್ತುವನ್ನು ನೋಡ್ತಾ ಇದ್ದೇವೆ. ನೋಡದ ಅನಂತ ವಸ್ತುಗಳ ಭೇದವನ್ನು ಗ್ರಹಿಸ್ತಾ ಇದ್ದೇವೆ. ಅನಂತ ವಸ್ತುಗಳಿಗಿಂತ ಇದು ಡಿಫ್ರೆಂಟ್ ಆಗಿದೆ ಅಂತ. ಆ ಡಿಫ್ರೆನ್ಸನ್ನು ನೀವು ಆತ್ಮಸಾತ್ ಆಗಿದೆ ಅಂತ ಒಪ್ಕೋಬೇಕು. ನನ್ನ ಪ್ರಜ್ಞೆಗೆ ತಲುಪಿದೆ ಅದು, ನನ್ನ ಪ್ರಜ್ಞೆಯಲ್ಲಿದೆ ಅದು. ಹಾಗಾದರೆ ಅನಂತ ಪದಾರ್ಥಗಳ ಜ್ಞಾನ ಬಂತಾ? ಬರಲಿಲ್ಲ. ಮತ್ತೆ ಸಾಮಾನ್ಯವಾಗಿ ಜ್ಞಾನ ಬಂತು, ಸ್ಪೆಷಲ್ ನಾಲೆಜ್ ಇಲ್ಲ ಅನ್ಬೇಕಷ್ಟೇ ತಾನೆ. ನಚ ಘಟ ತದಿತರ ಸರ್ವಪದಾರ್ಥ ತದಭೇದ ಪರಿಜ್ಞಾನಂ ಅಸರ್ವಜ್ಞಸ್ಯ ನಯುಜ್ಯತ ಇತ್ಯುಕ್ತಂ ಪ್ರತೀತಾಕಾರೇಣ ಘಟೇತರ ಸರ್ವಲೋಕಸ್ಯ ಸಿದ್ಧತ್ವಾದಿತ್ಯರ್ಥ. ಹಾಗಾದರೆ ಜೀವನಿಗೆ ಸರ್ವಜ್ಞತ್ವ ಬರಬೇಕಾಗತ್ತೆ ಅಂದರೆ ಅದು ಸಾಮಾನ್ಯಾಕಾರೇಣ ಸರ್ವಜ್ಞತ್ವ ಎಲ್ಲರಿಗೂ ಇದೆ. ಎಲ್ಲ ಅಂತ ಎಲ್ಲರಿಗೂ ಜ್ಞಾನ ಬರುತ್ತೋ ಬರಲ್ವೋ? ಸ್ಪೆಷಲ್ಲಾಗಿ ಎಲ್ಲ ಅಂತ ಜ್ಞಾನ ಬಂದರೆ ಮಾತ್ರ ಸರ್ವಜ್ಞ ಅಂತ ಒಪ್ಕೊಂಡಿದ್ದೀವಿ. ಯಾಕೆ ಅಂದರೆ ಮಡಿಕೆಯನ್ನು ನೀವು ಗುರುತಿಸೋದೆ ಇದಲ್ಲ ಅಂತ, ಯಾವುದೋ ಬೇರೆ ಮಡಿಕೆ ಅಂತ ಇದಲ್ಲ ಅಂತ. ಹೆಂಗೆ ಜ್ಞಾನ ಬಂತು ನಿಮಗೆ? ಒಮ್ಮೆ ಮಡಿಕೆಯನ್ನು ತೋರಿಸಿ ಜಗತ್ತಿನ ಯಾವುದೇ ಪದಾರ್ಥವನ್ನು ತೋರಿಸಿದ್ರು ಇದಲ್ಲ ಇದಲ್ಲ ಅಂತ ಹೇಳ್ಕೊಂಡು ಹೋಗ್ತಾರೆ. ಹೇಗದು? ಯಾಕೆಂದರೆ ಪದಾರ್ಥವು ಧರ್ಮಸ್ವರೂಪವಾಗಿದೆ. ಇದನ್ನು ಎಲ್ಲರೂ ಒಪ್ಕೊಳ್ಬೇಕು. ಬೃಹದಾರಣ್ಯಕದಲ್ಲಿ ಅಥಾತ ಆದೇಶೋ ನೇತಿ ನೇತಿ ಅಂತ ಬರುತ್ತೆ. ಅಲ್ಲಿ ನೇತಿ ನೇತಿ ಅಂತ ಇದಲ್ಲ ಇದಲ್ಲ ಅಂತ ಬ್ರಹ್ಮನನ್ನು ತಿಳಿತಾನೆ. ಯಾಕೆ? ಹೇಗೆ ತಿಳಿತಾನೆ? ಅದಕ್ಕೆ ಅವರ ಮಾತು ಬ್ರಹ್ಮಣಿ ಪೃಥಿವ್ಯಪ್ತೇಜೋಭಿಧ ಮೂರ್ತ ಪ್ರಕಾರ ವ್ಯಾವರ್ತನಾಯ ವಾಯುವಂತರಿಕ್ಷಾಖ್ಯ ಅಮೂರ್ತ ವ್ಯಾವರ್ತನಾಯೇತಿ ನೇತಿ ನೇತಿ ಇತಿ ದಿರುಕ್ತಿ ಅಂತಾರೆ. ಎರಡು ಬಾರಿ ಯಾಕೆ ಹೇಳಿದ್ರು ನೇತಿ ನೇತಿ ಅಂತ? ಕಾಣದ ಗಾಳಿ, ಆಕಾಶ, ಆಮೇಲೆ
ಅದಲ್ಲ ದೇವರು. ಕಾಣುವ ಮಣ್ಣು ನೀರು ಬೆಂಕಿಯೂ ಅಲ್ಲ ಬ್ರಹ್ಮ ಅಂದರೆ. ಅದಕ್ಕೆ ನೇತಿ ನೇತಿ ಅಂತ. ನೋಡಿ, ನೀವೂ ಕೂಡ ಎಲ್ಲದರಿಂದ ಅಭಿನ್ನ ಅಂತ ಹೇಳುವ, ಬ್ರಹ್ಮನೇ ಜಗತ್ತಾಗಿ ಬದಲಾಗಿದ್ದಾನೆ ಅಂತ ಹೇಳುವ ನೀವು ಕೂಡ ಇದಲ್ಲ ಇದಲ್ಲ ಅಂತ ಜ್ಞಾನ ಬರುತ್ತೆ ಅಂತ ಹೇಳ್ತಾ ಇದ್ದೀರ. ಹೇಗದು ಅಲ್ವಾ? ವ್ಯಾವೃತ್ತಿ ವಿಶೇಷಾಭಾವೇ ಪುನರುಕ್ತಿ ಪ್ರಸಂಗಾತ್. ಹೀಗೆ ಹೇಳಲಿಲ್ಲ ಅಂದರೆ 2 ಬಾರಿ ಯಾಕೆ ಹೇಳಿದ್ರು ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ನೀವೇನು ಮಾಡಿದ್ರಿ? ಒಂದು ಸರ್ತಿ ಇವನಲ್ಲ ಇವನಲ್ಲ ಯಾರು ಇವನಲ್ಲ ಇವನಲ್ಲವೋ ಅವನೇ ಬ್ರಹ್ಮ ಅಂತ ಹೇಳಿದ್ರೆ ಇವನಲ್ಲ ಯಾರಲ್ಲ ಯಾವುದಲ್ಲ ಇದಲ್ಲ, ಬ್ರಹ್ಮನೆಂದರೆ ಇದಲ್ಲ ಯಾವುದಲ್ಲ, ಕಾಣಿಸದ ಗಾಳಿ ಆಕಾಶಗಳಲ್ಲ. ನೇತಿ ಇದಲ್ಲ ಯಾವುದಲ್ಲ, ಕಾಣಿಸುವ ಮಣ್ಣು ನೀರು ಬೆಂಕಿಗಳಲ್ಲ. ಅಲ್ಲ, ಹಾಗೆ ಇದು ತುಂಬಾ ಅದು ಕಂಪೇರ್ ಮಾಡಿದ್ರೆ ಇದು ತುಂಬಾ ನಿಕೃಷ್ಟ ಅನ್ನೋ ರೀತಿಯಲ್ಲೂ ನೇತಿ ನೇತಿ ಅಂತ ಹೇಳ್ಬೋದು. ಅಲ್ಲ, ಇದಲ್ವೇ ಅಲ್ಲ. ಉಪನಿಷತ್ತಿನ, ಬೃಹದಾರಣ್ಯಕ ಉಪನಿಷತ್ತಿನ ಆ ಇಂಟೆನ್ಸಿಟಿ ಹಾಗೆ ಇದೆ. ಇದೆಲ್ಲವೂ ನಿಕೃಷ್ಟ, ಅದರಿಂದಾಗಿ ದೇವರಲ್ಲ ಅಂತ. ಆದರೆ ಅವ್ರು ಹೇಳುವ ಅರ್ಥ ನಾವು ಯಾಕೆ ತಗೊಳ್ತಾ ಇರೋದಂದರೆ, ನೀವು ಹೇಳುವ ಅರ್ಥದ ಪ್ರಕಾರವೂ ನೀವು ಭೇದವು ಧರ್ಮಸ್ವರೂಪ ಅನ್ನೋದು ಹೇಳ್ತಾ ಇದ್ದೀರ. ಅಲ್ಲದೆ ಭೇದವು ಧರ್ಮಸ್ವರೂಪ ಅಂತ ಅದಕ್ಕಿಂತ ಮಿಗಿಲಾಗಿ ಇನ್ನೂ ವಿಶೇಷವನ್ನು ಒಪ್ತಾ ಇದ್ದೀರಾ. ಯಾಕೆಂದರೆ ನಿಮ್ಮ ಪ್ರಕಾರ ಬ್ರಹ್ಮನೇ ಜಗತ್ತಾಗಿ ಬದಲಾಗಿದ್ದು, ಬ್ರಹ್ಮನೇ ಜಗತ್ತಾಗಿ ಬದಲಾದರೂ ಈ ಜಗತ್ತು ಅಲ್ಲ ಈ ಜಗತ್ತು ಅಲ್ಲ ಅಂತ ಹೇಳೋ ಅವಶ್ಯಕತೆ ಏನು ಅನ್ನೋದು ಮುಖ್ಯ. ನಹಿ ಘಟಾದ್ವೈಲಕ್ಷಣ್ಯಮೇವ ಪಟಾದ್ವೈಲಕ್ಷಣ್ಯಂ ಸ್ತಂಭಸ್ಯ. 2 ಭೇದ ಒಂದೇ ಅಲ್ಲ, ಆ ಭೇದವೂ ಬೇರೆ ಬೇರೆ. ತಸ್ಮಿನ್ ಧರ್ಮಿ ಪ್ರತಿಯೋಗಿನಾಂ ಸಹೈವ ಅನುಭೂಯಮಾನತ್ಯ ಪ್ರತಿಯೋಗಿ ಭೇದಾತ್ ವಿಚೇತಾವಗಮಾದಿತಿ ನಾನ್ಯೋನ್ಯಾಶ್ರಯ ದೋಚ ಪರಾಹತತ್ವ ತದಾಹ ಏಕಸ್ಮಿನ್ ಇತಿ. ಹೀಗೆ ಪ್ರತಿಯೊಬ್ಬರೂ ಒಪ್ಪಿಕೊಂಡಿದ್ದಾರೆ. ಆದರೆ ನಮ್ಮ ಮೇಲೆ ಮಾತ್ರ ಬೀಳೋದು ನೀವು. ಇಲ್ಲ, ನೀವು ಭೇದವನ್ನು ಅಬ್ಸಲ್ಯೂಟ್ ಅಂತೀರಾ, ಸಂಕುಚಿತ ದೃಷ್ಟಿಯಿಂದ ನಮ್ಮ ಮೇಲೆ ಕಿರಿಚಾಡೋದು ನೀವು. ಆದರೆ ನೀವು ಒಪ್ಪಿದ್ದು ಅದನ್ನೇ. ಮಧ್ವಾಚಾರ್ಯರು ತೀರಾ ಸಂಕುಚಿತವಾದ ತಿಳುವಳಿಕೆಯವರು. ಯಾಕೆ ಭೇದವನ್ನು ಅಬ್ಸಲ್ಯೂಟ್ ಅಂತ ಹೇಳ್ತಾರೆ ಅಂತ ಕೆಲವು ವರ್ಷಗಳ ಹಿಂದೆ ಪ್ರತಾಪ ಸಿಂಹ ಕೂಡ ಬರೆದಿದ್ದ. ಐ ಡೋಂಟ್ ಲೈಕ್ 3 M's ಒಂದು ಮಧ್ವ, ಮಾರ್ಕ್ಸ್ ಅಂಡ್ ಮುಸ್ಲಿಮ್ಸ್ ಅಂತ. ಆಮೇಲೆಲ್ಲ ಬೈದರು, ಮಧ್ವ ಸಿದ್ಧಾಂತದ ಬಗ್ಗೆ ಏನು ಗೊತ್ತಿದೆ ಅಂತ ಹಾಕಿದ್ದಕ್ಕೆ ಅವನು ಅಳಿಸ್ದ. ಇವಾಗ ಅದು ಪುರ್ಸೊತ್ತಿಲ್ಲ ಪಾಪ ಅವನಿಗೆ, ಅಷ್ಟು ಏನೇನೋ ಮಾಡ್ತಾ ಇರ್ತಾನೆ. ಆದರೆ ವಾಸ್ತವವಾಗಿ ಡಿಫ್ರೆನ್ಸ್ ಅನ್ನೋದು ಅಬ್ಸಲ್ಯೂಟ್ ಅಂತಂದು ಕೂಡಲೇ ಸಂಕುಚಿತ ದೃಷ್ಟಿಯವರು ಯಾಕೆ ಆಗ್ತಾರೆ? ವಸ್ತು ಸ್ವರೂಪವನ್ನು ಹೇಳಿದ್ದೇ ವಿನಃ ನೀವೆಲ್ಲರನ್ನು ಪ್ರೀತಿಸಬೇಡಿ ಅಂತ ಅದ್ರ ಅರ್ಥ ಅಲ್ವೇ ಅಲ್ಲ. ಅಭೇದ ಅಂತ ಹೇಳುವವರು ಎಲ್ಲರನ್ನ ಪ್ರೀತಿಸ್ತಾರ? ಅಭೇದ ಅಂತ ಹೇಳುವವರು ಮೊದಲು ಮೈ ಮುರ್ಕೊಂಡು ಬಿದ್ದಿದ್ದೇ ನಮ್ಮ ಮೇಲೆ. ಅದರಿಂದಾಗಿ ಭೇದಗಳನ್ನು ವಸ್ತು ಸ್ವರೂಪ ಅಂತ ಒಪ್ಕೊಳ್ಳಿಕ್ಕೂ ಭಾವನಾ ಭೇದಕ್ಕೂ ಭೇದ ಇದೆ. ವಸ್ತು ಭೇದಕ್ಕೂ ಭಾವನಾ ಭೇದಕ್ಕೂ ಭೇದ ಇದೆ. ಇದನ್ನ ಹೇಳುವಾಗ 2 ವಾದಗಳೇ ಇರಬಾರ್ದಾಗಿತ್ತು. ವಾದಗಳಲ್ಲೂ ಭೇದ ಇರಬಾರ್ದು. ಅಲ್ಲಲ್ಲ, ಅದೇ ನಾವು ಹೇಳಿದ್ದೇನು ಗೊತ್ತಾ, ಇನ್ನು ನಾನು ಮುಂದುವರೆದು ಹೇಳಿದ್ದೆ. ಶಂಕರರೆಂಬ ಬ್ರಹ್ಮನ ತುಂಡು ಹೇಳಿದ್ದನ್ನ ಗೋವಿಂದಾಚಾರ್ಯರೆಂಬ ಬ್ರಹ್ಮನ ತುಂಡು ಖಂಡನೆ ಮಾಡಿದರೆ, ಅದೇ ಬ್ರಹ್ಮನ ತುಂಡಾಗಿರುವ ನಾವೆಲ್ಲ ಯಾಕೆ ಗಲಾಟೆ ಮಾಡಬೇಕು? ನಮ್ಮನ್ನು ನಾವೇ ವಿರೋಧಿಸ್ಕೋಬಾರ್ದಲ್ವಾ? ನಾವು ವಿರೋಧಿಸ್ಬೋದು ನಿಮ್ಮನ್ನು. ಯಾಕೆಂದ್ರೆ ನಮ್ಮ ಪ್ರಕಾರ ನಾವಿಬ್ಬರು ಭಿನ್ನ. ನೀವು ನಮ್ಮನ್ನು ಏನು ಬೈದ್ರು ನೀವು ಬೈಬಾರ್ದು. ಯಾಕೆಂದ್ರೆ ನಿಮಗೆ ಗೊತ್ತು ನಾವು ನೀವೇ ಅಂತ ಯಾಕೆ ಬೈತೀರಾ?
ಹಾಗೆ ಹೇಳಿದ್ದೆ. ಅನ್ಯತ್ವ ಅಗ್ರಹಣೆ ಪ್ರೋಕ್ತಃ ಕಥಮನ್ಯೋನ್ಯತಂತ್ರಯ ಅನ್ಯತ್ವಂ ಯದಿ ಸಿದ್ಧಂ ಸ್ಯಾತ್ ಕಥಮನ್ಯೋನ್ಯತಂತ್ರಯ ಅಂತ ಅನುವ್ಯಾಖ್ಯಾನದಲ್ಲಿ ತಮಾಚೆ ಹೇಳಿದ್ದಾರೆ. ಅನ್ಯತ್ವ ಅಗ್ರಹಣೆ ಇಲ್ಲ, ನಾವು ವಸ್ತುವನ್ನು ನೋಡಿದ ಕೂಡಲೇ ಭೇದವನ್ನು ಒಪ್ಪಲ್ಲ ಅಂತಂದರೆ ವಿಶೇಷಣದಿಂದ ಭೇದ ಜ್ಞಾನ ಬಂತು ಅಂತ ಹೆಂಗೆ ಒಪ್ತೀರ? ಇಲ್ಲ, ಭೇದ ಮೊದಲ ಗೊತ್ತಿದೆ ಅಂದರೆ ಅನ್ಯೋನ್ಯಾಶ್ರಯವನ್ನು ಯಾಕೆ ಹೇಳ್ತೀರ ಅಂತ ಹೇಳಿ ಅನುವ್ಯಾಖ್ಯಾನದಲ್ಲಿ ತಮಾಷೆ ಮಾಡಿದ್ದಾರೆ. ಅದರಿಂದ ಭೇದವು ಧರ್ಮಸ್ವರೂಪ, ವಿಶೇಷವನ್ನು ಒಪ್ಪಬೇಕು ಅನ್ನುವ ಈ ಎರಡು ಅಂಶವನ್ನು ನಾವು ಮುಂದೆ ಹೋಗಿ ಅವರನ್ನು ನಿರಾಕರಣೆ ಮಾಡ್ತಾರೆ. ಅದನ್ನು ಮುಂದಿನ ಭಾನುವಾರ ಅಲ್ಲ, ಅದ್ರ ಮುಂದಿನ ಭಾನುವಾರ ನೋಡುವ. ಆಮೇಲೆ ಉಪನಿಷತ್ತಿನ ಮಾತು ಶುರು ಆಗುತ್ತೆ, ಸಮಗ್ರ ಛಂದೋಗ ಉಪನಿಷತ್ತಿನ ಮಾತು. ಆಗ ಸಾಧ್ಯ ಆದರೆ ಉಪನಿಷತ್ತಿಗೆ ಹೋಗಿ ಬಂದ್ಬೋಣ. ಅದು ಮೊದಲು ಹೇಗಿತ್ತು, ಆಮೇಲೆ ಹೇಗಾಯಿತು ಅಂತ ನೋಡೋಣ. ಕೃಷ್ಣಾರ್ಪಣಮಸ್ತು.